ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಿನ್ನೆ ಒಂದು ತರಬೇತಿ ಕೊಡುವಾಗ ಅನೇಕ ಹೆಣ್ಣು ಮಕ್ಕಳು ಸರ್ ಕೂದಲು ಜಾಸ್ತಿ ಉದುರ್ತಾ ಇದೆ, ಏನೇನೋ ಮಾಡ್ತೀವಿ ಬರ್ತಾಯಿಲ್ಲ, ಅದು ಭಾರಿ ಅವಾಯ್ಡ್ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ ಅಂತ. ಅವರು ಪರ್ಚೇಸ್ ಮಾಡ್ತಾಯಿರ್ತಕ್ಕಂತಹ ಎಣ್ಣೆಗಳು ತಲೆಗೆ ಹಚ್ಕೊಳ್ಳೋದು ರಾಸಾಯನಿಕ, ಅವ್ರಿಗೆ ಗೊತ್ತಿಲ್ಲ. ಅಂದರೆ ಯಾವುದೋ ಒಂದು ಬ್ರ್ಯಾಂಡೆಡ್ ಯಾವುದೋ ಇರ್ತದೆ, ಆ ಥರದ್ದು ಹಚ್ಕೊಳ್ಳೋದು ಥರ ಆಗ್ತಾಯಿತ್ತು. ಕಾರಣ ಅವ್ರಿಗೂ ಸಹ ಮನವರಿಕಿಲ್ಲ, ಬಿಡು ಯಾವುದೆಲ್ಲ ಎಣ್ಣೆಗಳ ಒಂದೇ ಅಂತ ಇದು ಮಾಡ್ಕೊತಾರೆ. ಆಗ ನಿನ್ನೆ ಅವ್ರಿಗೆ ಕುಲಂಕುಷವಾಗಿ ತಿಳಿಸ್ಕೊಟ್ಟೆ, ನೋಡಿ, ನೀವು ಯಾವುದೇ ಆಗಲಿ ಸ್ವಂತ ಮಾಡ್ಕೊಳ್ಳಿ, ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ತಲೆಗೆ ಹಚ್ಕೊಂತೀರ ಅದನ್ನು ಕ್ಲೀನಾಗಿ ಗಾಣದಲ್ಲೇ ಮಾಡಿರ್ತಕ್ಕಂಥದ್ದು ನೀವೇ ಸ್ವತಃ ಹೋಗಿ ಅದನ್ನು ಪಡೆದು ಅದನ್ನು ಹಚ್ತಾ ಬನ್ನಿ, ನಿಮಗೆ ತೊಂದರೆ ಆಗಲ್ಲ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತೇಳಿ. ಅದಕ್ಕೆ ಅವರು ಸ್ವಲ್ಪ ನಮ್ಮ ಆಯುರ್ವೇದಿಕಲ್ಲಿ ಏನಾಯಿತು ಹೇಳಿ ಅಂತ ಅಂದಾಗ, ಈ ಸೌತೆಕಾಯನ್ನು 1 kg ಎತ್ಕೊಂಡು ಸಣ್ಣ ಕಟ್ ಮಾಡಿ, ಬೇಕಾದರೆ ಪೇಸ್ಟ್ ಮಾಡಿಕೊಂಡು ಅಲಾಂಗ್ ವಿತ್ ಸೀಡ್ಸ್ ಬೀಜದ ಸಹಿತ ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ 1 kg ಎಣ್ಣೆ ಹಾಕಿ, ಯಾವುದೋ ಕೊಬ್ಬರಿ ಎಣ್ಣೆ ಅಥವಾ ನಿಮ್ಮಿಷ್ಟ, ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಆಲ್ ತಲೆಗೆ ಹಚ್ಕೊಳ್ಳೋದು ಅಂದ್ಕೊಳ್ಳಿ. ಆ ಕೊಬ್ಬರಿ ಎಣ್ಣೆ 1 kg, ಇದೊಂದು kg ಪೇಸ್ಟನ್ನು ಮಾಡಿ ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಕಡಿಮೆ ಫ್ಲೇಮ್ಗೆ ಕಾಯಿಸಿ, ಫ್ಲೇಮಲ್ಲಿ ಕಾಯಿಸಿ ಮೆಲ್ಟ್ ಆಗಬೇಕು, ಎಲ್ಲ ಫುಲ್ ಕಪ್ಪಗೆ ಮೆಲ್ಟ್ ಆಗಬೇಕು. ಆಗ ಈ ಕಲರ್ ಬರಬೇಕು, ಮೆಲ್ಟ್ ಆಗಬೇಕು ಈ ಕಪ್ಪಗೆ. ಆಗ ಇದನ್ನು ಶೋಧಿಸ್ಕೊಂಡು ತಣ್ಣಗಾದ ಮೇಲೆ ಶೋಧಿಸ್ಕೊಂಡು ಶೇಖರಿಸಿ ಆ ಎಣ್ಣೆಯನ್ನು ಈ ಎಣ್ಣೆಯನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಸ್ನೇಹಿತರೆ, ಅದು ಕೂದಲು ಉದುರುವುದಿಲ್ಲ. ಇದು ನಮಗೆ ಸಿಗುವಂತಹ ಪದಾರ್ಥ ಆಗಿರ್ತದೆ. ಅದೇ ನಾವು ಯಾರೋ ಹೇಳಿದ್ರು, ಏನೋ ಎಲ್ಲ ಹೋಗಿ ಏನೇನು ಎತ್ಕೊಂಡ್ಬಂದು ಅದನ್ನು ಇದು ಮಾಡಿ ಅದು ತೊಂದರೆ ಆಯಿತು ಅಂತ ಮತ್ತೆ ಎಲ್ರಿಗೂ ಬೈಕೊಳ್ಳೋದು ಚೆನ್ನಾಗಿರಲ್ಲ. ಇದನ್ನು ಸೌತೆಕಾಯಿನ ಆದಷ್ಟು, ಇದು ಅಷ್ಟೇ ಸಾವಯವ ಕೃಷಿಯಲ್ಲಿ ಮಾಡೋದು ಭಾರಿ ಒಳ್ಳೆಯದು. ಇದನ್ನು ಉಪಯೋಗಿಸಿ ಕೂದಲನ್ನು ಉದುರುವುದನ್ನು ಕಡಿಮೆ ಮಾಡಿಕೊಳ್ಳಿ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿ. ನಮಸ್ಕಾರ ಸ್ನೇಹಿತರೆ.